ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ವ್ಲಾಗ್ ಶುರುವಾಗುತ್ತೆ. ಇವತ್ತು ಆ್ಯಸ್ ಯೂಶುವಲ್ ರೂಟೀನ್ ಆಗಿ ಕೂಡ ಪೂರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆರಿ ಗುಡ್ ಈವ್ನಿಂಗ್, ಶುಭ ಸಂಜೆ ಎಲ್ರಿಗೂ ಕೂಡ. ಆ್ಯಸ್ ಯೂಶುವಲ್ ಡೈಲಿ ಇದೇ ಥರ ಇರುತ್ತೆ ನಮ್ಮನೆ ದೇವ್ರ ಪೂಜೆ. ಸಿಂಪಲಾಗೆ ಬೆಳಗ್ಗೆ ಸಂಜೆ ನೋಡ್ಬೋದು ಬಾಳೆಹಣ್ಣು ಹಾಕೊಂಡಿದೆ. ಬನ್ನಿ, ಇಲ್ಲಿ ರೈಸ್ಗೆ ಇಟ್ಕೊಂಡಿದೆ, ಅನ್ನ ಕೂಡ ಆಯಿತು. ಇಲ್ಲಿ ಬಟಾಣಿ ಮತ್ತು ಆಲೂಗೆಡ್ಡೆ. ಬಟಾಣಿ ನೈಟೇ ಬೆಳಗ್ಗೆ ನೆನೆಸಿದ್ದೆ. ಓಕೆನಾ, ಇವಾಗ ಸಂಜೆ ಆಲ್ಮೋಸ್ಟ್ 7:30-8 ಗಂಟೆ ಆಗ್ತಿದೆ. ಒಂದು ಆಲೂಗೆಡ್ಡೆ ಹಚ್ಚಿಟ್ಕೊಂಡಿದ್ದೀನಿ. ಬೇಕಾದ್ರೆ ನಿಮಗೆ ಬದನೆಕಾಯಿ ಹಾಕ್ಕೋಬೋದು. ಬರೀ ಬಟಾಣಿ ನೆನೆಸಿದ್ದೀನಿ. ಬದನೆಕಾಯಿ ಹಾಕ್ಕೋಬೋದು ಬೇಕಾದರೆ. ನನ್ನ ಬೆಳಗ್ಗೆ ಒಣ ಬಟಾಣಿ ನೆನೆಸಿದ್ದೆ. ಓಕೆನಾ, ನೆನೆದಿದೆ. ಹಾಗೆ ಇಲ್ಲಿ ನಾನು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಈ ಮಸಾಲೆ ಸಾಂಬಾರು 3-4 ಥರ ಮಾಡ್ಬೋದು. ಇಲ್ಲಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕಾಯಿ ತುರಿ ರುಬ್ಬಕ್ಕೆ, ಹಾಗೆ ಕೂಡ ಈರುಳ್ಳಿ ಒಗ್ಗರಣೆಗೆ ರುಬ್ಬಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1.5 ಟೊಮೆಟೊ ಅಷ್ಟು ಮೀಡಿಯಮ್ ಸೈಜು ರುಬ್ಬಕ್ಕೆ, ಸ್ವಲ್ಪ ಶುಂಠಿ ಪುದೀನ ಒಂದು 2 ಎಲೆ ತೊಗೊಂಡಿದ್ದೀನಿ. ಯಾಕಂದರೆ ಫ್ಲೇವರ್ ಅದೇ ಆದರೆ ಅಷ್ಟು ಚೆನ್ನಾಗಿರಲ್ಲ. ಬೇಕಾದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಮಾಡ್ತಾ ಇರೋದು ಕಡಿಮೆ ಕ್ವಾಂಟಿಟಿ. ಹಾಗೆ ಕೂಡ ಇದು ಒಗ್ಗರಣೆಗೆ ಟೊಮೆಟೊ, ಕರ್ಬೇವಿನ ಸೊಪ್ಪು, ಕಾಯಿ ತುರಿ ರುಬ್ಬಕ್ಕೆ. ಬನ್ನಿ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಕಾಯಿ ತುರಿ, ಹಾಗೆ ಕೂಡ ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ, ಓಕೆನಾ, ಟೊಮೆಟೊ, ಪುದೀನ, ಶುಂಠಿ, ಇದರಲ್ಲಿ 4-5 ಥರ ಸಾಂಬಾರು ಮಾಡ್ಬೋದು. ನಾನು ಈ ಥರ ಮಾಡ್ತಾಯಿದ್ದೀನಿ ಈ ಸಲ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ ಸಾಂಬಾರು ಪುಡಿ ಅಂದರೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಮಿಕ್ಸ್ 1.5 ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಲ್ಲ. ಯಾಕಂದರೆ ಟೊಮೆಟೊದೇ ನೀರು ಬಿಟ್ಕೊಳುತ್ತಲ್ವ, ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ಹುರ್ಗಡ್ಲೆ ಕೂಡ ಹಾಕೋತೀನಿ. ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಹಾಕೋತಾಯಿದ್ದೀನಿ. ಧನಿಯಾ ಪುಡಿ, ಅಚ್ಕಾರದ ಪುಡಿ ಮಿಕ್ಸು ಸಾಕಿಷ್ಟು. ಇದನ್ನ ಗ್ರೈಂಡ್ ಮಾಡ್ಕೊತೀನಿ ನುಣ್ಣಗೆ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಸ್ಟವ್ ಹಚ್ಕೊಂಡು ಕುಕ್ಕಿಂಗಲ್ಲಿ ಹಾಕ್ಕೊಂಡು ಸಾಸಿವೆ ಹಾಕೋತಾಯಿದ್ದೀನಿ. ಇದು ಹೊಸದು ಮೊನ್ನೆ ಪರ್ಚೇಸ್ ಮಾಡಿದ್ವಲ್ಲ, ಅದು ಇವತ್ತೇ ಫಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ರುಬ್ಬಿರೋದು ಖಾರ, ಓಕೆನಾ, ಟೊಮೆಟೊ ಒಗ್ಗರಣೆಗೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು. ಇದು ಸ್ವಲ್ಪ ಚಿಟಪಟ ಸಿಡಿಲಿ ಸಾಸಿವೆ. ಸಾಸಿವೆ ಚಿಟಪಟ ಅಂದಷ್ಟು ಚೆನ್ನಾಗಿರುತ್ತೆ. ಓಕೆನಾ, ಕರ್ಬೇವಿನ ಸೊಪ್ಪು ಹಾಕೋತಾಯಿದ್ದೀನಿ. ಈರುಳ್ಳಿ ಕೂಡ ಹಾಕೋತಾಯಿದ್ದೀನಿ. ಒಣ ಬಟಾಣಿ ನೆನೆಸಿದೆ ಅಂತ ಹೇಳಿದ್ನಲ್ಲ, ಅದು ಆಲೂಗೆಡ್ಡೆ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಬೇಕಾದರೆ ಬದನೆಕಾಯಿ ಹಾಕ್ಕೋಬೋದು. ಓಕೆನಾ, ನಾನು ಬಟಾಣಿದೆ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಕಡಲೆಕಾಳು ಬಟಾಣಿ 2 ಸೇರಿ ಮಾಡ್ತಿದ್ದೆ. ಮಸಾಲೆ ರುಬ್ದಲೆ, ಅಂದರೆ ಶುಂಠಿ ಪುದೀನ ಹಾಕ್ದಲೆ. ಇವತ್ತು ಬರೀ ಬಟಾಣಿದು ಮಾಡ್ತಾಯಿದ್ದೀನಿ. ಓಕೆನಾ, ಇದೊಂದು ಸ್ವಲ್ಪ ಕುಕ್ ಆಗಲಿ. ನೋಡಿ, ಸ್ವಲ್ಪ ಕುಕ್ ಆಗಿದೆ. ಇವಾಗ ನಾನು ರುಬ್ಬಿರೋದು ಹಾಕ್ಕೋತಾಯಿದ್ದೀನಿ. ಓಕೆ, ರುಬ್ಬಿರೋದು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೋಬೋದು. ನೀವು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ಪೂರಿ, ಚಪಾತಿ, ದೋಸೆಗೆಲ್ಲ ಮಾಡ್ಕೋಬೋದು. ನಾನು ಇವತ್ತು ರೈಸ್ ಮಾಡ್ಕೋತಾಯಿದ್ದೀನಿ, ರೈಸು ಮುದ್ದೆಗೆ. ಓಕೆನಾ, ಕನ್ಸಿಸ್ಟೆನ್ಸಿ ನೋಡ್ಬೋದು. ಹಾಗೆ ಕೂಡ ಕಲ್ಲು ಕೂಡ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಉಪ್ಪು ಖಾರ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೆ ತಕ್ಕನಾಗ ನಾವು ಹಾಕ್ಕೋತೀವಿ. ಯಾಕಂದರೆ ಕೆಲವರು ಉಪ್ಪು ಖಾರ ಸ್ವಲ್ಪ ಜಾಸ್ತಿ ತಿಂತಾರೆ, ಕೆಲವರು ಮೀಡಿಯಮಾಗಿ ತಿಂತಾರೆ, ಕೆಲವರು ತುಂಬ ಕಡಿಮೆ ತಿಂತಾರಲ್ವ. ಹಾಗಾಗಿ ಇವಾಗ ನಾನು ಕನ್ಸಿಸ್ಟೆನ್ಸಿ ಸಾಕಿಷ್ಟು. ಓಕೆನಾ, ನಾನು ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2-3 ಕೂಗು ಕೂಗಿಸ್ಕೊತೀನಿ. ಬಟಾಣಿನೂ ಜಾಸ್ತಿ ನೆಂದಿದೆಯಲ್ವಾ, 2-3 ಸಾಕು, 2 ಸಾಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್, ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು, ಬಾಯ್. ಹಾಗೆ ನೋಡಿ, 2-3 ಕೂಗಿಸ್ಕೊಂಡಿದ್ದೀನಿ. ಸಾಂಬಾರು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಪೂರಿಗೆ, ಅನ್ನಕ್ಕೆ, ದೋಸೆ, ಇಡ್ಲಿ, ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಸಾಲೆ ಹಾಕಿ ಮಾಡಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಹಾಕಿ. ನಿಮಗೆ ಬೇಕಾದರೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೋಬೋದು. ಆ್ಯಸ್ ಯೂಶುವಲ್ ರೂಟೀನ್ ಶುರುವಾಗಿದೆ ಇದು.
ಹಾಲು ಕಾಯಿಸಿಟ್ಟಿದ್ದೀನಿ ಕಾಫಿ ಮಾಡೋಕ್ಕೆ. ಹಾಗೆ ಕೂಡ ಕಾಫಿ ಕೂಡ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕುಡಿಯೋಕ್ಕೆ ಬಿಸಿನೀರು ಕಾಯಿಸಿಟ್ಟಿದ್ದೀನಿ. ನೈಟೇ ನಾನು ಪೂರಿ ಹಿಟ್ಟು ನಾದಿಟ್ಟಿದ್ದೆ ಈ ಸಾಂಬಾರಿಗೆ, ಬಟಾಣಿ ಆಲೂ ಸಾಂಬಾರಿಗೆ ಸಾಗು ಥರ ಇತ್ತಲ್ಲ ಸ್ವಲ್ಪ, ಹಾಗಾಗಿ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಹಾಗೆ ಕೂಡ ಚಿರೋಟಿ ರವೆ 3 ಕೂಡ ನಾದ್ಬಿಟ್ಟು ನೀರಲ್ಲಿ ನೀಟಾಗಿ ಕಲಸಿ ಪೂರಿ ಹಿಟ್ಟು ಮಾಮೂಲಿ ಆ್ಯಸ್ ಯೂಶುವಲ್ ಅದಕ್ಕೆ ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕಿ ನಾದಿಟ್ಕೊಂಡು ಬಿಸಿ ಬಿಸಿ ಪೂರಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಹಾಗೆ ಕೂಡ ನೀಟ್ ಉಬ್ಬು ಕೂಡ ಬರ್ತಾಯಿದೆ ಪೂರಿ ನೋಡ್ಬೋದು. ನಿಮ್ಗೆ ಬೇಕಾದ್ರೆ ಬರೀ ಮೈದಾ ಹಿಟ್ಟು ಅಥವಾ ಬರೀ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು. ನಾನಿಲ್ಲಿ 3 ಕೂಡ ಸಮ ಪ್ರಮಾಣದಲ್ಲಿ ನೀರು ಹಾಕಿ ಉಪ್ಪಾಕಿ ಕಲಸಿಟ್ಟು ಕೊನೆಯಲ್ಲಿ 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಕಲಸಿಟ್ಟಿದ್ದೀನಿ ನೈಟೇ. ನೋಡ್ಬೋದು ಪೂರಿ ಹೇಗೆ ಉಬ್ಬಿದೆ ಅಂತ. ಪೂರಿ, ಆಲೂಗಡ್ಡೆ, ಬಟಾಣಿ ಸಾಗು ತುಂಬ ಚೆನ್ನಾಗಿತ್ತು. ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ ಇದು ಸಾಂಬಾರು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಕೂಡ, ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಸರ್ವ್ ಕೂಡ ಮಾಡಿದ್ದೀನಿ ಟಿಫನ್ಗೆ. ಪ್ರತಿಯೊಬ್ಬರು ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಏನೇ ನಿಮ್ಮ ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಲೈಕ್ ಕೊಡಿ. ಧನ್ಯವಾದಗಳು. ಬಾಯ್.